ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 630 ಪಾಯಿಂಟ್ಸ್ ಗೇನ್ ಆಗಿ 55,397 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 180 ಪಾಯಿಂಟ್ಸ್ ಗೇನ್ ಆಗಿ 16,520 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 251 ಪಾಯಿಂಟ್ಸ್ ಗೇನ್ ಆಗಿ 35,972 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ಓಪನಿಂಗ್ ಸ್ಟ್ರಾಂಗ್ ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ ಆಗೋದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಫಸ್ಟ್ ಅದು ಯುಎಸ್ ಮಾರ್ಕೆಟ್ ಅಲ್ಲಿ ಬರ್ತಿರುವಂತಹ ಸ್ಟ್ರಾಂಗ್ ರ್ಯಾಲಿ, ಯುಎಸ್ ಮಾರ್ಕೆಟ್ ರ್ಯಾಲಿ ಆಗೋದಕ್ಕೂ ಇನ್ನು ಸ್ವಲ್ಪ ರೀಸನ್ಸ್ ಇದೆ. ಅಲ್ಲಿ ಸ್ವಲ್ಪ ಕಂಪನೀಸ್ ಒಳ್ಳೆ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಅವೇನೋ ಒಳ್ಳೆ ರಿಸಲ್ಟ್ಸ್ ಆಗದೆ ಇದ್ರು ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರೋಕಂದ್ರೇನು ರಿಸಲ್ಟ್ಸ್ ಬೆಟರ್ ಆಗಿ ಬಂದಿರೋ ಕಾರಣವಾಗಿ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ನೋಡ್ತಾ ಇದ್ರಿಂದ, ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಎಕಾನಮಿ ಸ್ಲೋ ಡೌನ್ ಆಗತ್ತೆ, ರಿಸೆಷನ್ ಅಂಡ್ ಇನ್ಫ್ಲೇಷನ್ ಕಾರಣವಾಗಿ ರಿಸಲ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತಂತ, ಮಾರ್ಜಿನ್ ಮೇಲೆ ಪ್ರೆಷರ್ ಇರಬಹುದು ಅಂತ ಇವೆಲ್ಲಾನು ಮಾರ್ಕೆಟ್ ಅಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಅಪ್ಕಮಿಂಗ್ ನಂಬರ್ಸ್ ವೀಕ್ ಆಗಿರತ್ತಂತ, ಕ್ವಾರ್ಟರ್ಲಿ ನಂಬರ್ಸ್ ವೀಕ್ ಆಗಿರಬಹುದು ಅಂತ ಮಾರ್ಕೆಟ್ ಎಸ್ಟಿಮೇಟ್ ಮಾಡಿದೆ. ಬಟ್ ಆ ಎಸ್ಟಿಮೇಟ್ಸ್ ಅಂದ್ರೂ ನಂಬರ್ಸ್ ಬೆಟರ್ ಆಗಿ ಕಾಣಿಸ್ತಾ ಇದ್ರಿಂದ ಪ್ರೀವಿಯಸ್ಲಿ ಇರುವಂತಹ ಕನ್ಸರ್ನ್ಸ್ ಎಲ್ಲಾನು ಸ್ವಲ್ಪ ಈಸ್ ಆಗ್ತಾ ಇರೋದ್ರಿಂದ ಓವರ್ ಆಲ್ ಆಗಿ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಅಂಡ್ ಇವನ್ ಇಂಡಿಯನ್ ಗವರ್ಮೆಂಟ್ ಅವರು ಮಾಡ್ತಿರುವಂತಹ ವಿಂಡ್ಫಾಲ್ ಟ್ಯಾಕ್ಸ್ ಕಟ್ ಅಪ್ಡೇಟ್ಸ್ ಸ್ವಲ್ಪ ಪರ್ಟಿಕ್ಯುಲರ್ ಪ್ಲೇಸಸ್ ಅಲ್ಲಿ ಪಾಸಿಟಿವ್ ಬಸ್ ನ ಕ್ರಿಯೇಟ್ ಮಾಡಿರೋ ಕಾರಣವಾಗಿ ಇವತ್ತು ನಮ್ಮ ಮಾರ್ಕೆಟ್ ಒಂದು ರ್ಯಾಲಿಗೆ ಮೇನ್ ರೀಸನ್ ಆಗಿದೆ. ಆದ್ರೆ ಎಫ್ಐಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ದೊಡ್ಡದಾಗಿ ಸೆಲ್ ಮಾಡ್ತಿಲ್ಲ. ಆಕ್ಚುಲಿ ಸ್ವಲ್ಪ ಟೈಮ್ಸ್ ಅಲ್ಲಿ ಬೈ ಸೈಡ್ಗೂ ಬರ್ತಿದ್ದಾರೆ, ಬಟ್ ಆದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಇದು ಫರ್ದರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಅಟ್ಲೀಸ್ಟ್ ಅವರು ಸೆಲ್ಲಿಂಗ್ ಮೊಮೆಂಟಮ್ ಅನ್ನೋದು ಮಾರ್ಕೆಟ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಪ್ರೀವಿಯಸ್ ಆಗಿ ಮಾರ್ಕೆಟ್ ಡಿಎಸ್ ಎಷ್ಟಾದ್ರೂ ಸ್ಟೆಬಿಲೈಸ್ ಮಾಡ್ತಿದ್ರು, ಎಫ್ಐಎಸ್ ಇಂದ ಬರ್ತಿರುವಂತಹ ಸ್ವಲ್ಪ ಸಂದರ್ಭಗಳಲ್ಲಿ 2,700 ಕ್ರೋಸ್ 3,000 ಕ್ರೋಸ್ ಆವರೇಜ್ ಸೆಲ್ ಮಾಡ್ತಾ ಇದ್ರಿಂದ ಆ ರೀಸನ್ ಮಾರ್ಕೆಟ್ ಅಪ್ಸೈಡ್ ಹೋಗ್ದಿರ ರೆಸಿಸ್ಟ್ ಮಾಡಿದೆ. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಎಫ್ಐಎಸ್ ಕಡೆಯಿಂದ ಬರ್ತಿರುವಂತಹ ಸೆಲ್ಲಿಂಗ್ ಸ್ಲೋ ಡೌನ್ ಇಂದ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ನೋಡಬಹುದು. ಈಗ ಬರ್ತಿರುವಂತಹ ಇಂಪಾರ್ಟೆಂಟ್ ಕ್ವಶನ್, ಇಷ್ಟೆಲ್ಲ ಬೆಳೆದಿದೆ ಮಾರ್ಕೆಟ್, ಬಿಕಾಸ್ ನಾವು ಪ್ರೀವಿಯಸ್ ಆಗಿ ಅನ್ಕೊಂಡಿರೋದು 16,250 ಅಬೌವ್ ನಾವು ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ 16,500 ವರೆಗೂ ನಾವು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಅಂಡ್ ಈಗ ಪ್ರೆಸೆಂಟ್ 16,500 ಹತ್ರನೂ ಮಾರ್ಕೆಟ್ ಇದೆ. ಅಂಡ್ ಇಲ್ಲಿಂದ ಮಾರ್ಕೆಟ್ ಯಾವ ತರ ಗಮನಿಸಬೇಕು, ಕ್ಲೋಸಿಂಗ್ ಅಬೌವ್ 16,500 ಆ ಲೆವೆಲ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇರೋದು ನಾವು ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ಆನ್ ಪೊಸಿಷನಲ್ ಬೇಸಸ್ ಅಬೌವ್ 16,500 ಆ ಲೆವೆಲ್ ಅಬೌವ್ ಮಾರ್ಕೆಟ್ ಸಸ್ಟೈನ್ ಆಗ್ತಿರೋವರೆಗೂ 16,800 ನೆಕ್ಸ್ಟ್ ಇಂಪಾರ್ಟೆಂಟ್ ರೇಂಜ್ ಆಗಿ ನಾನು ಗಮನಿಸ್ತಾ ಇದ್ದೀನಿ. ಬಟ್ ಪ್ರೈಸ್ ಆಕ್ಷನ್ ಪರವಾಗಿ ಅಂಡ್ ಫಿಬೊನಾಸಿ ರಿಟ್ರೇಸ್ಮೆಂಟ್ ಪರವಾಗಿನೂ ಇನ್ನೊಂದು ಇಂಪಾರ್ಟೆಂಟ್ ಝೋನ್ ನಮಗೆ ಕಾಣಿಸ್ತಿದೆ. ಅದು ಇಲ್ಲಿಂದ 140 ಪಾಯಿಂಟ್ ರೇಂಜ್ ಅಲ್ಲಿ ಇದೆ. ಅದು 16,640 ಲೆವೆಲ್. ಈ ರೀಸೆಂಟ್ ಏಪ್ರಿಲ್ ಹೈಸ್ ಇಂದ ಜೂನ್ ಲೋಸ್ ಇಂದ ನಾವು ಫಿಬೊನಾಸಿ ರಿಟ್ರೇಸ್ಮೆಂಟ್ ಡ್ರಾ ಮಾಡಿದ್ರೆ ಬರುವಂತ ಎಂಟೈರ್ ಫಾಲ್ ರಿಟ್ರೇಸ್ ಆಗುವಾಗ ಮೀನ್ಸ್ ಹೈಗೆ ಬರುವಾಗ ಕಾಣಿಸ್ತಿರುವಂತ ಲೆವೆಲ್ ನಲ್ಲಿ 50% ಲೆವೆಲ್ ಹತ್ರ 16,640 ಲೆವೆಲ್ ಇದೆ. ಅಂಡ್ ಆ ಸೇಮ್ ಲೆವೆಲ್ ಹತ್ರ ಪ್ರೈಸ್ ಆಕ್ಷನ್ ನಾವು ಗಮನಿಸಿದ್ರೆ ಆ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡಿದೆ. ಅಂಡ್ ಇವನ್ ಜೂನ್ ಸ್ಟಾರ್ಟಿಂಗ್ ಡೇಸ್ ಅಲ್ಲೂ ಆ ಲೆವೆಲ್ಸ್ ಹತ್ರನೇ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ. ಅದರಿಂದ ಇಲ್ಲಿಂದ ಟಾಪ್ ಸೈಡ್ ಬರುವಾಗ ಇವನ್ 16,500 ನಾವು ಬುಲ್ಲಿಶ್ ಆಗಿ 16,800 ಎಕ್ಸ್ಪೆಕ್ಟ್ ಮಾಡ್ತಿದ್ರು, ನಿಯರ್ ಆಗಿ 16,640 ಹತ್ರ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರುವಂತ ಪ್ರಯತ್ನ ಮಾಡಿ. ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ ಝೋನ್ ಅಬೋವ್ ಬಂದ್ರೆ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ವ್ಯೂ ಇರಬಹುದು ಅನ್ಕೊಂಡಿದ್ವಲ್ಲ, ಆ ಝೋನ್ ಬ್ರೇಕ್ ಆಗದಿರೋವರೆಗೂ ನಾವು ಬೇರಿಶ್ ವ್ಯೂನ ತಗೋಬೇಕಾಗಿರುವಂತ ನೀಡಿಲ್ಲ. 16,240 ಲೆವೆಲ್ ಆ ಲೆವೆಲ್ ಅಬೋವ್ ಮಾರ್ಕೆಟ್ ಇರೋವರೆಗೂ ನಾವು ಮಾರ್ಕೆಟ್ ನ ಬುಲ್ಲಿಶ್ ವ್ಯೂತನೇ ಇರಬಹುದು. ಅಂಡ್ ಇಫ್ ಯಾವ್ದಾದ್ರು ರೀಸನ್, ಬಿಕಾಸ್ ಅಪ್ಕಮಿಂಗ್ ಡೇಸ್ ನಲ್ಲಿ ಇಂಪಾರ್ಟೆಂಟ್ ಇವೆಂಟ್ಸ್ ಇದೆ, ಪರ್ಟಿಕ್ಯುಲರ್ಲಿ ಥರ್ಸ್ಡೇ ಇಸಿಬಿ ಮೀಟಿಂಗ್ ಇದೆ, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮೀಟಿಂಗ್ಸ್ ಇದೆ. ಅವರು 50 ಬೇಸಿಸ್ ಪಾಯಿಂಟ್ಸ್ ಮೇಲೆ ಹೈಕ್ ಇರತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಬಟ್ ನೋಡಬೇಕು ಅವ್ರು ಏನಾದ್ರು ಸರ್ಪ್ರೈಸ್ ಕೊಡ್ತಾರ ಅಂತ. ಇವನ್ ಯುರೋಪ್ ರಷ್ಯಾ ರಿಲೇಟೆಡ್ ಆಗಿರುವಂತಹ ಇಶ್ಯೂಸ್ ರಿಲೇಟೆಡ್ ಆಗೇನು ಥರ್ಸ್ಡೇ ಒಂದು ಅಪ್ಡೇಟ್ ಬರತ್ತಂತ ಮಾರ್ಕೆಟ್ ಅಲ್ಲಿ ಒಂದು ಸ್ಪೆಕ್ಯುಲೇಷನ್ ಇದೆ. ಇದರ ಜೊತೆಗೆ 26th ಅಂಡ್ 27th ಬರುವಂತ ಫೆಡ್ ಮೀಟಿಂಗ್ ಮಾರ್ಕೆಟ್ ಅಂತೂ 75 ಬೇಸಿಸ್ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ತಿದೆ. ಬಟ್ ನೋಡಬೇಕು ಅವ್ರ ಎಷ್ಟು ಪಾಯಿಂಟ್ಸ್ ಹೈಕ್ ತಗೊಂತಾರ ಅನ್ನೋದು. ರೇಟ್ ಹೈಕ್ ಅಂಡ್ ಈ ಅನ್ಸರ್ಟನಿಟಿ ಎಲ್ಲ ಇದೆ ಅಲ್ವಾ, ಅದರಿಂದ ಗ್ಲೋಬಲ್ ಆಗಿ ಬರ್ತಿರುವಂತ ಯಾವ ಚಿಕ್ಕ ಅಪ್ಡೇಟ್ ಆದ್ರೂ ಮಾರ್ಕೆಟ್ ಓಪನಿಂಗ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಗೆ ಡಿಸೈಡ್ ಮಾಡತ್ತೆ. ಅದರಿಂದ ಪ್ಯೂರ್ಲಿ ಬೇಸ್ಡ್ ಆನ್ ಲೆವೆಲ್ಸ್ ಆ ಲೆವೆಲ್ ಅಬೋವ್ ಸಸ್ಟೈನ್ ಆಗ್ತಿದ್ರೆ ಬುಲ್ಲಿಶ್ ಆಗಿ ಅಪ್ ಸೈಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆಂಟ್ ಟಾರ್ಗೆಟ್ ಆಗಿ ನೋಡೋದು. ಅಂಡ್ ಇಫ್ ಆ ಲೆವೆಲ್ಸ್ ಬ್ರೇಕ್ ಆಗಿ ಡೌನ್ ಸೈಡ್ ಬರ್ತಿದ್ರೆ ಅಂಡ್ ಪೊಸಿಷನಲ್ ಬೇಸಸ್ ನಮ್ಮ ವ್ಯೂನ ಚೇಂಜ್ ಮಾಡ್ಕೊಂತ ಇರೋದು, ಈ ತರ ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಿರುವಂತ ಮಾರ್ಕೆಟ್ ನಲ್ಲಿ ನಾವು ಸಸ್ಟೈನ್ ಆಗೋದಕ್ಕೆ ಬೆಟರ್ ಆಪ್ಷನ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋಂಥ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಬಂದಿದೆ. ಈ ಆರ್ಟಿಕಲ್ ಅಲ್ಲಿ ಇರೋದು ಏನಂದ್ರೆ, ರೀಸೆಂಟ್ ಆಗಿ ಸಿಎಸ್ಎಲ್ ಅವರು ಒಂದು ಬಸ್ ಟೆಂಡರ್ ನ ಕಂಡಕ್ಟ್ ಮಾಡಿದ್ದಾರೆ. ಈ ಬಸ್ ಟೆಂಡರ್ ಮೆಗಾ ಸಕ್ಸಸ್ ಆಗಿದ್ರಿಂದ, ಅಂದ್ರೆ 5,450 ಬಸ್ಸಸ್ ಯಾವ್ದೆಲ್ಲ ಬಿಟ್ಸ್ ಬಂದಿದೆ ಅಲ್ಲ ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ, ಬಿಟ್ಸ್ ಡೀಸೆಲ್ ಬಸ್ಸಸ್ ಗಂದ್ರೂ 40% ಗಂದ್ರೂ ಕಮ್ಮಿ ಆಗಿರೋದು. ಅಂಡ್ ಅದೇ ತರ ಸಿಎನ್ಜಿ ಬಸ್ಸಸ್ ಗಂದ್ರೂ 34% ಕಮ್ಮಿ ಕೊಟೇಶನ್ ಬರ್ದಿರೋ ಕಾರಣವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಈ ಸಕ್ಸಸ್ ಇನ್ನೊಂದು ಸ್ವಲ್ಪ ಸ್ಟೇಟ್ಸ್ ಅಲ್ಲೂ ನೆಕ್ಸ್ಟ್ 1 ಇಯರ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋ ತರ ನೆಕ್ಸ್ಟ್ 1 ಇಯರ್ ಅಲ್ಲಿ 50,000 ವರೆಗೂ ಎಲೆಕ್ಟ್ರಿಕ್ ಬಸ್ಸಸ್ ನ ಆರ್ಡರ್ಸ್ ಇಶ್ಯೂ ಮಾಡೋ ತರ ಈ ಆರ್ಟಿಕಲ್ ನಲ್ಲಿ ಮೆನ್ಷನ್ ಆಗಿದೆ.
ಅಂಡ್ ರೀಸೆಂಟ್ ಆಗಿ ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸಸ್ ಲಿಮಿಟೆಡ್ ಸಿಎಸ್ ಅಲ್ಲಿ ಯಾವ್ದಾದ್ರೆ ಮೆಗಾ ಟೆಂಡರ್ ಕಂಡಕ್ಟ್ ಮಾಡಿದೆ ಅಲ್ವಾ, ಇದರಲ್ಲಿ 5450 ಬಸ್ಸಸ್, ಈ 5450 ಬಸ್ ಟೆಂಡರ್ ನಲ್ಲಿ ಮೆಜಾರಿಟಿ ಆಫ್ ದ ಟೆಂಡರ್ ನ ಕ್ಲೀನ್ ಸ್ವೀಪ್ ಮಾಡಿದಂತೂ ಟಾಟಾ ಮೋಟಾರ್ಸ್ ಅವರೇ. ಈ 5000 ಬಸ್ಸಸ್ ನಲ್ಲಿ ಟಾಟಾ ಮೋಟಾರ್ಸ್ ಅವರು ಲೋಯೆಸ್ಟ್ ಬಿಡ್ ಇಂದ 3250 ಬಸ್ಸಸ್ ಅಂತೂ ಸಪ್ಲೈ ಮಾಡಬೇಕಾಗತ್ತೆ. ಅಂಡ್ ಈ ಟಾಟಾ ಮೋಟಾರ್ಸ್ ಮಾತ್ರನೇ ಅಲ್ಲ, ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂಡ್ ವೋಲ್ವೋ, 𝐂𝐻𝐳 ಈ ತರ ಕಂಪನೀಸ್ ಎಲೆಕ್ಟ್ರಿಕ್ ಬಸ್ಸಸ್ ಮೇಲೆ ಸಪ್ಲೈ ಮಾಡ್ತಿದ್ದಾರೆ. ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ನೆಕ್ಸ್ಟ್ 1 ಇಯರ್ ನಲ್ಲಿ 50,000 ಎಲೆಕ್ಟ್ರಿಕ್ ಬಸ್ಸಸ್ ಟೆಂಡರ್ ರಿಲೀಸ್ ಮಾಡ್ತಾರಂತ ಅನ್ನೋ ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ನಮಗೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂಡ್ JBM ಆಟೋ, ಟಾಟಾ ಮೋಟಾರ್ಸ್ ಸ್ಟಾಕ್ಸ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದಿದೆ. ಒಂದು ಕಂಪನಿ ಅವರ ಪ್ಲಾಂಟ್ ನ ಶಟ್ ಡೌನ್ ಮಾಡಿರೋ ಕಾರಣವಾಗಿ ಇನ್ನೊಂದು ಕಂಪನಿ ಲಾಭ ಪಡ್ತಿದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು MCF, ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿ. ಯಾವ್ದಾದ್ರಲ್ಲ ಇದೆಲ್ಲ ಇವರು 2,80,000 ಮೆಟ್ರಿಕ್ ಟನ್ ಕೆಪಾಸಿಟಿ ಇರುವಂತ ಪ್ಲಾಂಟ್. ಯಾವ್ದಾದ್ರು ಇದೆಲ್ಲ ಈ ಪ್ಲಾಂಟ್ ನ ಇವರು ರಾ ಮೆಟೀರಿಯಲ್ ಅವೈಲಬಿಲಿಟಿ ಇಲ್ದಿರೋ ಕಾರಣವಾಗಿ ಟೆಂಪರರಿ ಆಗಿ ಶಟ್ ಡೌನ್ ಮಾಡ್ತಿರೋ ತರ ಇವರು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ನಾವು ಈ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅವರು ಪ್ಲಾಂಟ್ ನ ಶಟ್ ಡೌನ್ ಮಾಡಿದ ಕಾರಣವಾಗಿ ಇನ್ನೊಂದು ಟಾಪ್ ಮ್ಯಾನುಫ್ಯಾಕ್ಚರ್ ಆಗಿದ್ದ ಪರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಅಂತ ಕಂಪನಿಗೆ ಪಾಸಿಟಿವ್. ಏನಕ್ಕಂದ್ರೆ ಈ ಪರಾದೀಪ್ ಫಾಸ್ಫೇಟ್ ಅವರು ಸೇಮ್ ಬಿಸಿನೆಸ್ ಲೈನ್ ಅಲ್ಲೇ ಅವ್ರ ಬಿಸಿನೆಸ್ ನ ಆಪರೇಟ್ ಮಾಡ್ತಿದ್ದಾರೆ. ಅದರಿಂದ ಇವರಿಗೆ ಡಿಮ್ಯಾಂಡ್ ಬೆಳೆಯುತ್ತಲ್ವಾ, ಸೊ ಅದಕ್ಕೋಸ್ಕರ ಇವತ್ತಿನ ಸೆಷನ್ ಅಲ್ಲಿ ನಮಗೆ ಈ ಸ್ಟಾಕ್ ಪ್ರೈಸ್ ನಲ್ಲಿ ಅಷ್ಟೊಂದು ಪಾಸಿಟಿವ್ ಅಪ್ಡೇಟ್ ಕಾಣಿಸಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 16,450 ಅಂಡ್ ಅದರ ಬಿಲೋ 16,340. ಇಲ್ಲಿಂದ ಅಪ್ಸೈಡ್ ಬರ್ತಿದ್ರೆ 16,650 ಪ್ಲಸ್ ಆರ್ ಮೈನಸ್ 20 ಪಾಯಿಂಟ್ಸ್ ರೇಂಜ್ ನ ಗಮನಿಸಿ. ಅಂಡ್ ಇದು ಪರ್ಟಿಕ್ಯುಲರ್ ಆಗಿ ಇದೊಂದು ವೇಳೆ ಸಸ್ಟೈನ್ ಆಗಿ ಅಪ್ಸೈಡ್ ಬರ್ತಿದ್ರೆ 16,750 ಅಂಡ್ ಅದರ ಅಬೌವ್ 16,840. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 35,770 ಅಂಡ್ ಅದರ ಬಿಲೋ 35,470. ಅಂಡ್ ಇಲ್ಲಿಂದ ಟಾಪ್ ಸೈಡ್ ಹೋಗ್ತಾ ಇದ್ರೆ ನಿನ್ನೆ ಮೆನ್ಷನ್ ಮಾಡಿರೋ ರೇಂಜ್ 36,080 ಟು 36,120. ಆ 40 ಪಾಯಿಂಟ್ ರೇಂಜ್ ನ ಅಪ್ಸೈಡ್ ಬರ್ತಿದ್ರೆ ನೆಕ್ಸ್ಟ್ 36,330. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಂಡ್ರೆ ನಾಳೆ ಎಕ್ಸ್ಪೈರ್ ಆಗ್ತಿರುವಂತ ವೀಕ್ಲಿ ಕಾಂಟ್ರಾಕ್ಟ್ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಎರಡು ಡೇಟಾನ ಕಂಬೈನ್ ಮಾಡ್ತಿದ್ರೆ ರೆಸಿಸ್ಟೆಂಟ್ ಅಂತೂ ಅಪ್ಸೈಡ್ 100 ಪಾಯಿಂಟ್ಸ್ ಹತ್ರನೇ ಮೂವ್ ಆಗಿದೆ. ಪ್ರೀವಿಯಸ್ ಆಗಿ 16,600 ಹತ್ರ ಜಾಸ್ತಿ ರೈಟಿಂಗ್ ಕಾಣಿಸ್ತಾ ಇತ್ತು, ಆದ್ರೆ ಈಗ 16,700 ಹತ್ರನೇ ಡೇಟಾ ಬಿಲ್ಡ್ ಆಗ್ತಿದೆ. ಡೌನ್ ಸೈಡ್ ಬಂದ್ರೆ ಪ್ರೀವಿಯಸ್ಲಿ 16,200 ಹತ್ರ ಇತ್ತು, ಈಗ ಇಂಪಾರ್ಟೆಂಟ್ ಆಗಿ ಈಗ ಶಿಫ್ಟ್ ಆಗಿ 16,400 ಹತ್ರ ಕಾಣಿಸ್ತಾ ಇದೆ. ಸೊ 16,400 ಟು 16,700 ಈ 300 ಪಾಯಿಂಟ್ ಜೋನ್ ನಲ್ಲಿ ಮಾರ್ಕೆಟ್ ಇರತ್ತೆ ಅಂತ ನಿಫ್ಟಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಬಟ್ 300 ಪಾಯಿಂಟ್ ರೇಂಜ್ ಅನ್ನೋದು ಒಂದೇ ಡೇನಲ್ಲಿ ಮೂವ್ ಆಗತ್ತಲ್ವಾ, ಅದರಿಂದ ಸ್ವಲ್ಪ ಸೇಫ್ ಸೈಡ್ ಡೌನ್ ಸೈಡ್ 16,200 ನೋಡಿ ಅಂಡ್ ಅಪ್ ಸೈಡ್ 16,700 ನೋಡಿ. ಈ 500 ಪಾಯಿಂಟ್ ರೇಂಜ್ ನಲ್ಲಿ ಕಮಿಂಗ್ ಡೇಸ್ ನಲ್ಲಿ ನಿಫ್ಟಿ ಝೋನ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕೆಟ್ ಅಪ್ಡೇಟ್ಸ್ ಟೆಲಿಗ್ರಾಮ್ ನಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೀವೇನಾದ್ರೂ ಟೆಲಿಗ್ರಾಮ್ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡ್ ಕನ್ನಡ ಅಂತ ಗ್ರೂಪ್ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗತ್ತೆ. ಥ್ಯಾಂಕ್ ಯು.